ನೀತಿಯುತ ಮನುಷ್ಯನ ಕಥೆ. ನ್ಯಾಯಪ್ರಿಯ ರಾಘವೇಂದ್ರ. ಒಂದು ಹಳ್ಳಿಯಲ್ಲಿ ರಾಘವೇಂದ್ರ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನು ಎಲ್ಲರಿಗೂ ಸಹಾಯ ಮಾಡುವ ಸತ್ಯವಂತ ಮತ್ತು ನ್ಯಾಯಪ್ರಿಯನಾಗಿದ್ದ. ಹಳ್ಳಿಯ ಜನರು ಯಾವುದೇ ಜಗಳ ಅಥವಾ ಸಮಸ್ಯೆ ಬಂದರೂ ರಾಘವೇಂದ್ರನ ಬಳಿಗೆ ಹೋಗಿ ಸಲಹೆ ಕೇಳುತ್ತಿದ್ದರು. ಒಂದು ದಿನ ಇಬ್ಬರು ರೈತರು ರಾಘವೇಂದ್ರನ ಬಳಿಗೆ ಬಂದರು. ಅವರಿಬ್ಬರ ನಡುವೆ ಒಂದು ಮಾವಿನ ಮರದ ಬಗ್ಗೆ ಜಗಳ ನಡೆಯುತ್ತಿತ್ತು. ಈ ಮರ ನನ್ನದು ಎಂದು ಇಬ್ಬರೂ ಹೇಳುತ್ತಿದ್ದರು. ರಾಘವೇಂದ್ರ ಇಬ್ಬರ ಮಾತನ್ನು ಶಾಂತವಾಗಿ ಕೇಳಿದ. ನಂತರ ಅವನು ಒಂದು ಉಪಾಯ ಮಾಡಿದ. ಈ ಮರದ ಹಣ್ಣುಗಳನ್ನು ಕೀಳಿ ಮಾರಾಟ ಮಾಡಿ ಹಣವನ್ನು ಇಬ್ಬರೂ ಸಮವಾಗಿ ಹಂಚಿಕೊಳ್ಳಿ ಎಂದು ಹೇಳಿದ. ಮೊದಲ ರೈತನು ಕೂಡಲೇ ಒಪ್ಪಿಕೊಂಡ. ಆದರೆ ಎರಡನೇ ರೈತನು, ಇಲ್ಲ, ಮರಕ್ಕೆ ಹಾನಿಯಾಗಬಾರದು, ಹಣ್ಣುಗಳು ಹಣ್ಣಾದ ಮೇಲೆ ಮಾತ್ರ ಕೀಳೋಣ ಎಂದನು. ಆಗ ರಾಘವೇಂದ್ರ ನಗುತ್ತಾ, ಈ ಮರದ ನಿಜವಾದ ಮಾಲೀಕ ನೀನೆ, ಏಕೆಂದರೆ ನಿನಗೆ ಮರದ ಮೇಲಿನ ಕಾಳಜಿ ಇದೆ. ಮೊದಲ ರೈತನಿಗೆ ಹಣದ ಮೇಲಷ್ಟೇ ಆಸಕ್ತಿ ಇದೆ ಎಂದು ತೀರ್ಪು ನೀಡಿದ. ಎಲ್ಲರೂ ರಾಘವೇಂದ್ರನ ಬುದ್ಧಿವಂತಿಕೆ ಮತ್ತು ನ್ಯಾಯವನ್ನು ಮೆಚ್ಚಿದರು. ಮೊದಲ ರೈತನು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ. ನೀತಿ, ಸತ್ಯ ಮತ್ತು ನ್ಯಾಯ ಯಾವಾಗಲೂ ಗೆಲ್ಲುತ್ತವೆ.